ಲೇ ಇವಳೆ ಜಿ, ಬಾರಿ ಇನ್ನೊಂಚೂರು, ಸ್ವಲ್ಪ ಬಾರಿ ಇಲ್ಲಿ ಈಚೆಗೆ. ಹಾ, ಬಂದೆ ಬಂದೆ, ಸ್ವಲ್ಪ ಬರ್ತಾ ಇದೀನಿ ತಡೀರಿ. ಇಲ್ಲೇ ಬಂದೇನೆ. ಈ ಅಪ್ಪ ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತಾರೆ? ಸ್ವಲ್ಪ ಬಂದೆ ತಡ್ರಿ. ಏನ್ರಿ, ನಮಗೆ ಏನೋ ಕೆಲಸ ಮಾಡ್ತಾ ಇರ್ತೀನಿ, ಕೆಲಸ ಮಾಡಕ್ಕೂ ಬಿಡಲ್ಲ. ಯಾಕೆ ಹೋಗೋದು ಅರ್ಜೆಂಟ್ ಅರ್ಜೆಂಟ್ ಆಗಿ? ಯಾಕೆ ಎಲ್ರಿಗೂ ಗಾಡಿ ತಗೊಂಡು ಹೊಂಟಿರಂಗಿದ್ದೀರಾ? ಯಾಕೆ ನಾನು ಬರ್ಲೆ? ಇಲ್ಲ, ನಾನು ಟೌನ್ಗೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ ಅಂತ ಏನ್ ನಾನೇನ್ ಕರ್ದಿಲ್ಲ. ನಾನು ಸ್ವಲ್ಪ ಕೆಲಸ ಐತೆ, ಓಟ್ ಬರ್ಲಾ ನಾನು. ಸರಿ ಆಯ್ತು, ಹೋಗ್ಬಿಟ್ಟು ಬರ್ರಿ. ಅದಕ್ಕೆ ಯಾಕೆ ನನಗೆ ಹೋಗೋದು? ನಾನೆಲ್ಲಿ ಹೋಗ್ತೀನಿ? ನಮ್ಮ ಮನೇಲಿ ಇರ್ತೀನಲ್ಲ, ಹೋಗ್ಬಿಟ್ಟು ಬರ್ರಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ. ನನಗೆ ಮಾಡಕ್ ಕೆಲಸ ಇರ್ತವೆ, ಬರ್ತೀನಿ ನಾನು. ಆಹಾ, ಒಳ್ಳೆ ಚಾನ್ಸು. ಯಾವತ್ತು ನನ್ನ ಹೆಂಡತಿ ಹೋಗಕ್ಕೆ ಬಿಡ್ತಿರ್ಲಿಲ್ಲ, ಇವತ್ತು ಹೆಂಗೋ ಪರ್ಮಿಷನ್ ಕೊಟ್ಬಿಟ್ಟಿದ್ದಾಳೆ. ಯಾಕೆ ಗಾಡಿ ಓಡ್ತಾ ಇರೋದೆ. ಇವತ್ತು ಹೆಂಗೋ ಪಕ್ಕದ ಮನೆ ಹುಡುಗಿನೂ ಹೋಗಿದ್ದಾಳೆ ಟೌನಿಗೆ, ಹೋಯ್ತು ಹಂಗೆ ಮಾತಾಡ್ಸ್ಕೊಂಡ್ ಬರ್ತೀನಿ. ಆಹಾ, ನೆನೆದವರ ಮನದಲ್ಲಿ ಅಂತ ಹುಡುಗಿ ಇಲ್ಲೇ ಇದ್ದಾಳೆ. ಸರಿ, ಹತ್ರ ಕರ್ದಿ ಮಾತಾಡ್ಸೋಣ. ಏ ಹುಡುಗಿ, ಬಾ ಇಲ್ಲಿ. ಅರೆ, ಪಕ್ಕದ ಮನೆ ಅಂಕಲ್. ಈಗ ಅಂಕಲ್ ಯಾಕೆ ನನಗೆ ಕರೀತಾ ಇದ್ದಾರೆ? ಏ ಹುಡುಗಿ, ಬಾ ಇಲ್ಲಿ. ಏನ್ ಅಂಕಲ್? ಏನು ಇಲ್ಲ, ನಾನು ಹಿಂಗೆ ಟೌನಿಗೆ ಬಂದಿದ್ದೆ, ನೀನು ಬರ್ತೀಯಾ? ಹೋಗೋಣ ಗಾಡಿಲಿ. ಏನ್ ಈ ಅಂಕಲ್ಲು ನನಗೆ ಕರೀತಾ ಇದ್ದಾರಲ್ಲ ಯಾವತ್ತು ಇಲ್ದಂಗೆ? ಏ ಹುಡುಗಿ, ಬರ್ತೀಯಾ? ಹೋಗಲ್ಲ. ಇಲ್ಲ ಅಂಕಲ್, ನನಗೆ ಬಸ್ ಬರುತ್ತೆ, ನಾನು ಬಸ್ಸಲ್ಲಿ ಹೋಗ್ತೀನಿ. ಗಾಡಿ ಗಿಡಿಲಿ ಹೋದ್ರೆ ನಮ್ಮಮ್ಮ ಬೈತಾರೆ, ನಾನ್ ಬರಲ್ಲಪ್ಪ. ಇರ್ಲಿ ಬಾ, ಸ್ಮೂತ್ ಆಗಿ ಕರ್ಕೊಂಡು ಹೋಗ್ತೀನಿ, ಚೆನ್ನಾಗಿರುತ್ತೆ. ಅಲ್ಲ, ಈ ಅಂಕಲ್ಗೆ ಏನ್ ಅರ್ಥ ಆಯ್ತಾ ಇಲ್ವಾ? ನಾನ್ ಬರಲ್ಲ ಅಂದ್ರೆ ಕೇಳ್ತಿದಾರಲ್ಲ. ಈ ಅಂಕಲ್ ಏನ್ ಕರೀತಾ ಇದೀರಪ್ಪ? ನೋಡಿ ಅಂಕಲ್, ನೀವು ನಮ್ಮ ಪಕ್ಕದ ಮನೆಯವರು ಅಂತ ಸುಮ್ನೆ ಇದ್ದೀನಿ. ನಾನ್ ಬಸ್ಸಿಗೆ ಬರ್ತೀನಿ ಅಂದ್ರು ಏಕೆ ಬಲವಂತ ಮಾಡ್ತಾ ಇದ್ದೀರಾ? ನಮ್ಮ ಅಮ್ಮಂಗೆ ಹೇಳ್ತೀನಿ ನೋಡಿ. ಏ, ನಿಮ್ಮ ಅಮ್ಮಂಗೆ ಹೇಳ್ಬಿಡ, ಬಾ, ನಾನು ಕ್ಲೀನ್ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಈ ಅಂಕಲ್ ಮೇಲೆ ನನಗೆ ಯಾಕೋ ಅನುಮಾನ. ನಾನ್ ಬರಲ್ಲ ಅಂತ ಹೇಳ್ಬಿಡ್ತೀನಪ್ಪ. ಇಲ್ಲ ಅಂಕಲ್, ಈಗ ಬಸ್ ಬರುತ್ತೆ, ನಾನು ಹೋಗ್ತೀನಿ, ನಾವು ಹೋಗ್ಬೇಕು. ಅದೇ ಜಯಕರ ಯಜಮಾನ್ರು ಮತ್ತೆ ಪಕ್ಕದ ಮನೆ ಶಿಲ್ಪ ಅಕ್ಕನು ಇಲ್ಲೇ ಇದ್ದಾರೆ. ಏನ್ ಮಾತಾಡ್ತಾರೆ ಇವರು? ಶಿಲ್ಪಕ್ಕ, ಅಂಕಲ್ ಹತ್ರ ಏನ್ ಮಾತಾಡ್ತಿದ್ದೆ? ಅಯ್ಯಯ್ಯೋ, ಈ ಜೇನಿ ಬೇರೆ ನೋಡ್ಬಿಡ್ನಲ್ಲಪ್ಪ. ಮನೆಗೆ ಹೋಗಿ ಹೇಳಿದ್ರೆ ಏನ್ ಮಾಡೋದು? ಮದ್ವೆ ನಮ್ಮಮ್ಮ ಅವ್ರ ಜೊತೆ ಬಂದ್ರೆ ಹೊಡಿತೀನಿ ಹಂಗೆ ಹಿಂಗೆ ಅಂತದೆ. ಏನಿ ಹಂಗಲ್ಲ, ಅಂಕಲ್ಲು ಏನೋ ಮಾತಾಡ್ತಿದ್ರು, ಅದಕ್ಕೆ ಹೋಗಿದ್ದೆ. ಅಮ್ಮಂತ ಹೋಗಿ ಹೇಳ್ಬಿಡದೆ ಏನಿ. ಸರಿ ಆಯ್ತು ಬಿಡಪ್ಪ. ಅಯ್ಯೋ, ಚೇಂಡಿ ಬೇರೆ ನೋಡ್ಬಿಡ್ನಲ್ಲಪ್ಪ. ನಾನು ಆ ಹುಡುಗಿಗೆ ಏನಾರ ಮನೆ ಕತ್ತಿದ್ದು ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು? ಏನ್ ನಾನೇನ್ ತಪ್ಪು ಮಾಡಿಲ್ಲ, ಮನೆಗೆ ಹೋಗೋಣ ಬೈಕಲ್ಲಿ ಅಂದೆ ಅಷ್ಟೇ ಅಲ್ವಾ? ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡ್ಕೋಬೇಕು. ಸರಿ ಶಿಲ್ಪಕ್ಕ, ಬಾ ನಾವು ಹೋಗೋಣ ನಡ್ಕೊಂಡು ಮನೆಗೆ. ಸರಿ ಬಾರದೆ ಹೇಳಿ. ಅಲ್ಲ, ನಮ್ಮ ಯಜಮಾನ್ರು ಹೋಗಿ ಬೆಳಿಗ್ಗೆ ಹೋಗಿದ್ದು ಇಷ್ಟೊತ್ತಾದ್ರು ಬರೀವಲ್ಲ. ಸರಿ, ಒಂದು ಫೋನ್ ಮಾಡೋಣ. ಹಲೋ ರೀ, ಎಲ್ಲಿದ್ದೀರಿ? ಬೇಗ ಬರ್ರಿ, ಸಂಜೆ ಆಯ್ತಲ್ಲ. ಎಷ್ಟೊತ್ತಾಯ್ತು? ಬೆಳಿಗ್ಗೆ ಹೋಗಿತ್ತಾನೆ ನೀವು? ಹಲೋ ಜಿ, ಬರ್ತಾ ಇದ್ದೀನಿ, ಇನ್ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತೀನಿ. ಸರಿ ಆಯ್ತು, ಫೋನ್ ಇಡ್ತೀನಿ. ಜಯಜ್ಜಿ ಇಲ್ಲೇ ನಿಂತೈತೆ. ಸರಿ, ತಾತ ಅಲ್ಲಿ ಹೋಗಿ ಏನ್ ಮಾಡ್ತಿತ್ತು ಅಂತ ಜಯಜ್ಜಿ ಹೇಳೋಣ. ಜಯಜ್ಜಿ, ಯಾಕೆ ನಿಂತಿದ್ಯಾ? ಮನೆಗೆ ಹೋಗುವ. ಇಲ್ಲ ಕಣ ಜಯನಿ, ನಮ್ಮ ಯಜಮಾನ್ರು ಬೆಳಿಗ್ಗೆ ಹೋದವರು ಇನ್ನೂ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ ಬರ್ತಾರೇನೋ ಅಂತ. ಹೆಂಗೋ ತಾತ ಇನ್ನೂ ಬಂದಿಲ್ಲ, ಅಜ್ಜಿಗೆ ವಿಷಯ ಹೇಳ್ಬಿಡೋಣ. ಜಯಜ್ಜಿ, ಇವತ್ತು ಟೌನಲ್ಲಿ ಏನಾಯ್ತು ಗೊತ್ತಾ? ಯಾಕೋ ಜಯನಿ ಗಾಬರಿ ಹೇಳ್ತಿದ್ಯಾ? ಯಾಕೋ, ಏನಾಯ್ತು? ಮತ್ತೆ ಮತ್ತೆ ತಾತ ಐತಲ್ಲ, ತಾತ ಪಕ್ಕದ ಮನೆ ಹುಡುಗಿತವ ಮಾತಾಡ್ತಾ ಇತ್ತು ಅಜ್ಜಿ. ಏನ್ ಹೇಳ್ತಿದ್ಯಾ ಜಯನಿ? ನಮ್ಮ ಯಜಮಾನ್ರು ಯಾಕೋ ಪಕ್ಕದ ಮನೆ ಹುಡುಗಿತವ ಮಾತಾಡ್ತಾರೆ? ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ನ, ಆ ತಾತ ಬಂದ್ಬಿಟ್ಟು ಪಕ್ಕದ ಮನೆ ಅಕ್ಕನ್ನ ಬಾ ನಿನಗೆ ಮನೆ ಕರ್ಕೊಂಡೋಗಿ ಬರ್ತೀನಿ ಅಂತ ಹೇಳ್ತಾ ಇತ್ತು. ಓಹೋ, ನನ್ ಗಂಡ ಅದಕ್ಕೆ ಬೆಳಗಿಂದ ಸಂಜೆ ಗಂಟ ಅಲ್ಲಿ ದುಡ್ಡು ಬರೋದು, ಅದಕ್ಕೆ ಇನ್ನೂ ಬಂದಿಲ್ಲ. ಬರ್ಲಿ, ಇವತ್ತ ಐತೆ. ಆಹಾ, ತಾತಿಗೆ ಇವತ್ತು ಮಜಾನೋ ಮಜಾ. ಸರಿ ದಿನ ಬರ್ತೀನಿ. ಸರಿ, ಬರ್ಪ. ಅಲ್ಲ, ನನ್ ಗಂಡನ್ ಏನೋ ಅನ್ಕೊಂಡಿದ್ದೆ. ಈ ಅಪ್ಪ ಬಾರಿನೇ ಇದ್ದಾನೆ, ಮಾಡ್ತೀನಿ ಇವತ್ತು ಬರ್ಲಿ. ಜೈ, ನಾನ್ ಬಂದೆ. ಯಾಕೆ ಹಂಗೆ ಹಿಂದಿಂದೇನೆ ಫೋನ್ ಮಾಡ್ತೀಯ? ನಾನು ಎಷ್ಟು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೆ ಗೊತ್ತಾ? ಏನ್ ಗೊತ್ತು ನನ್ ಕಷ್ಟ? ಓಹೋ. ಏನ್ರಿ, ಏನು ನಿಮ್ದು ಕೆಲ್ಸ? ಗಣಂದಾರಿ ಕೆಲ್ಸ? ಏನು ನಿಮ್ದೇನೇನೋ ನಡೀತಾ ಇದೆಯಂತಲ್ಲ ಟೌನ್ ಅಲ್ಲಿ? ಯಾಕೆ, ಹೆಂಗೈತೆ ಮೈಗೆ? ಏನ್ ಹೆಂಗಂದ್ರೆ ನಾನೇನ್ ನಡೆಸ್ತಾ ಇದ್ದೀನಿ. ಮೊದ್ಲು ಗಾಡಿ ಬಿಟ್ಬಿಟ್ಟು ಬರ್ರಿ, ಹೇಳ್ತೀನಿ. ಏ ಶಿಲ್ಪ, ಬಾರೆ ಇಲ್ಲೊಂಚೂರು. ಹೇಳಂಟಿ. ನನಗನ್ಸುತ್ತೆ ನಮ್ಮ ಯಜಮಾನ್ರದ್ದೇನು ತಪ್ಪಿಲ್ಲ. ನೀನ್ ಯಾಕೆ ಶಿಲ್ಪ ನಮ್ಮ ಯಜಮಾನ್ರ ಗಾಡಿ ಬರ್ತೀನಿ ಅದಂತೆ? ಅಯ್ಯೋ, ನಾನು ಹಂಗಂದಿಲ್ಲ ಆಂಟಿ. ಆದ್ರೆ ಅವ್ರ ಅಂಕಲ್ ಫಸ್ಟ್ ಕೂಗಿದ್ದು, ನಾನ್ ಬರಲ್ಲ ಅಂತಾನೆ ಅಂದಿದ್ದು. ಬೇಕಾದ್ರೆ ಕೇಳಿ. ಬರ್ಲಿ.
ಅಯ್ಯಯ್ಯೋ ಇದೇನಪ್ಪ ಸುಶೀಲಿ ಶಿಲ್ಪ ಕರ್ದ್ಬಿಟ್ಟವಳೆ ಪಕ್ಕದ ಮನೆ ಹುಡುಗಿನ. ಏನೇ ಸುಶೀಲಿ ಹೇಳೆ ಬಂದೆ, ಏನಕ್ಕೆ ಹಂಗ್ ಬೈತಾ ಇದ್ಯಾ? ಅಲ್ಲ ನೀವು ಶಿಲ್ಪನ್ನ ಮನೆ ಕರ್ಕೊಂಡ್ ಬರ್ತೀನಿ ಬೈಕಲ್ಲಿ ಅಂದ್ರಂತೆ. ಆ ಇಲ್ಲ ಅಪ್ಪ, ನಾ ಕರ್ಕೊಂಡ್ ಬಂದಿಲ್ಲ ಹಂಗಂತ ಹೇಳು ಇಲ್ಲ. ನಿನಗೆ ಯಾರು ಹೇಳಿತು? ಎಲ್ಲ ಸುಳ್ಳು ಹೇಳ್ತಾರೆ. ಅಂಕಲ್ ನಾನ್ ನಿಂತಿರ್ತ ನೀವೇ ತಾನೇ ಬಂದಿದ್ದು. ಆಂಟಿ ಹೆಂಗೋ ವಿಷಯ ಗೊತ್ತಾಗಿದ್ದೆ, ನೀವೇನು ಕರೆದೆ ಅಂತ ಹೇಳ್ಬಿಡಿ ಅಂಕಲ್ ಪ್ಲೀಸ್, ನಮ್ಮಮ್ಮ ನನಗೆ ಹೊಡಿತಾರೆ. ಅಯ್ಯೋ ನಿಮ್ಮಮ್ಮ ಹೊಡಿತಾರೆ ಅಂತ ನಾನು ಯಾಕಮ್ಮ ಏನೇನೋ ಹೇಳಿ? ನಾನೇನು ಮಾಡಿಲ್ಲಪ್ಪ. ರೇ ಸುಳ್ಳು ಹೇಳ್ಬೇಡಿ. ನಿಮ್ಗೊಂದು ವಿಷಯ ಗೊತ್ತಾ? ಈ ವಿಷಯ ಯಾರು ಹೇಳಿದ್ದು ಅಂತ ಅನ್ನೋದು ಗೊತ್ತಾ ನಿಮಗೆ? ಯಾರು ನಿನಗೆ ಹೇಳಿ ಬೆಂಕಿ ಹಚ್ಚಿರೋದು? ನನಗಂತೂ ನಾನೇನು ಹೇಳಿಲ್ಲ, ನನ್ನ ದೇವರಾಣಿಗೂ ಏನು ಹೇಳಿಲ್ವೇ ಜಯಿ. ಅಂಕಲ್ ಸುಳ್ಳು ಹೇಳ್ಬೇಡಿ, ನೀವೇ ತಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಈಗ ಸುಳ್ಳು ಹೇಳ್ತೀರಾ? ನಾನೇನಿಲ್ಲ, ಅಮ್ಮಂಗೆ ಹೇಳ್ಬಿಡ್ತೀನಿ. ಹೇಳ್ರಿ ನಿಜನಾ? ಇಲ್ಲ ನಿಮ್ಮನ್ನ ನೋಡ್ರಿ ಮತ್ತೆ ನನಗೆ ಸಿಟ್ಟು ಬಂದ್ರೆ. ಅದು ಅದು ಕರ್ದೆ, ಆದ್ರೆ ಆದ್ರೆ ಅಯ್ಯೋ ದೇವ್ರೆ, ನಾನು ನಿನಗೆ ಏನ್ರಿ ಕಮ್ಮಿ ಮಾಡಿದೀನಿ ಪ್ರೀತಿಲಿ? ಹಿಂಗೆಲ್ಲ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಓಡಾಡಕ್ ಹಿಂಗ್ ಇಷ್ಟ ಐತೆ. ಮನೇಲಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡಿರ್ತೀನಿ, ನನ್ನ ಕರ್ಕೊಂಡು ಹೋಗಕ್ಕಾಗಲ್ಲ ರೀ ನಿಮಗೆ. ನಿಮ್ಗೆ ಯಾರೀ ಬುದ್ಧಿ ಕೊಟ್ಟಿದ್ದು? ನಿಮ್ಮನ್ನ ಯಾರು ಮನುಷ್ಯರು ಅಂತಾರೆ? ಹೋಗಿ ಹೋಗಿ ಆ ಚಿಕ್ಕ ಹುಡುಗಿ ಮೇಲೆ ನಿಮ್ಮ ಕಣ್ಣು ಹಾಕಿದಿರಲ್ರಿ. ಅಕ್ಕಪಕ್ಕದ ಮನೆಯವ್ರು ಹೆಂಗಿರ್ಬೇಕು? ಇಲ್ಲ ಜಯಿ, ಇಲ್ಲ ತಪ್ಪಾಗ್ಬಿಡ್ತು. ನಾನು ಇನ್ಮೇಲೆ ಹಂಗ್ ಮಾಡಲ್ಲ ಜಯಿ, ತಪ್ಪಾಗ್ಬಿಡ್ತು. ಸಾರಿ, ನನ್ನ ಕ್ಷಮಿಸ್ಬಿಡ್ತೀಯಾ? ಅಲ್ಲ ನೀವ್ ಹೇಳ್ದಂಗೆ ಕೇಳ್ಕೊಂಡು ಮನೇಲೂ ಕೆಲಸ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಯಾಕ್ರಿ ಬಂತಿ ಬುದ್ಧಿ? ಯಾಕ್ರಿ ಹಿಂಗ್ ಮಾಡ್ತೀರಾ? ನನ್ನ ಹೆಸರು ಉಳ್ಸೋದೇ ಇಲ್ವಲ್ರಿ. ಏನಾರ ಅವ್ರ ಅಮ್ಮ ಗೊತ್ತಾದ್ರೆ ನಂದು ನಿಂದು ಮಾನ ಮರ್ಯಾದೆಲ್ಲ ಹೋಗುತ್ತಲ್ರಿ ಊರೊಳಗೆ. ಆಂಟಿ ನೀವೇನ್ ತಪ್ಪು ತಿಳ್ಕೊಬೇಡಿ. ಅಂಕಲ್ ಏನು ಕರೆದ್ರೆ ನಾನು ತಪ್ಪು ತಿಳ್ಕೊಳಲ್ಲ. ಬಿಡಿ ಆಂಟಿ, ನಾನೇನು ತಪ್ಪು ತಿಳ್ಕೊಳಲ್ಲ. ನೋಡಿದ್ರೇನ್ರಿ, ಆ ಸಣ್ಣ ಹುಡುಗಿಗಿರೋ ಬುದ್ಧಿನೂ ನಿಮ್ಗೆ ಇಲ್ವಲ್ರಿ? ಯಾಕ್ರಿ ಹಿಂಗ್ ಮಾಡ್ತೀರಾ? ಬುದ್ಧಿ ಏನ್ ತಲೆ ಇಟ್ಕೊಂಡಿದ್ದೀರಾ? ಎಲ್ಲಿ ಇಟ್ಕೊಂಡಿದ್ದೀರಿ? ನೋಡಿ ಅಂಕಲ್, ಏನಾರ ಎಮರ್ಜೆನ್ಸಿ ಇದ್ರೆ ಬೇಕಾದ್ರೆ ಕರ್ಕೊಂಡ್ ಬನ್ನಿ, ನಾನು ಬರ್ತೀನಿ. ಈ ತರ ಎಲ್ಲ ಕೆಟ್ಟ ಉದ್ದೇಶ ಇಟ್ಕೊಂಡು ಕರಿಬೇಡಿ ಅಂಕಲ್ ಪ್ಲೀಸ್. ಇಲ್ಲಮ್ಮ ಶಿಲ್ಪ, ತಪ್ಪಾಗ್ಬಿಡ್ತು. ಇನ್ಮೇಲೆ ನೀನ್ ನನಗೆ ಮಗಳು ಸಮಾನ ಇದ್ದಾಗ ನಾನು ಇನ್ಮೇಲೆ ಆ ತರ ಮಾಡಲ್ಲ, ಆಯ್ತಾ? ನನ್ ತಪ್ಪಾಗಿದ್ದೆ, ಕ್ಷಮಿಸ್ಬಿಡ್ತೀಯಾ? ಇರ್ಲಿ ಬಿಡಿ ಅಂಕಲ್, ನೀವು ನಮ್ ತಂದೆ ಸಮಾನ. ನಾನೇನ್ ಕರ್ದಿಕ್ಕೆ ಬೇಜಾರಾಗಿಲ್ಲ. ಒಳ್ಳೆ ಉದ್ದೇಶಕ್ಕೆ ಕರೀರಿ ಅಂಕಲ್, ನಾನ್ ಬಂದೇ ಬರ್ತೀನಿ ಆಯ್ತಾ? ಸರಿ ಅಂಕಲ್, ನನಗೆ ಓದ್ಕೊಳ್ಳೋ ಸ್ವಲ್ಪ ಕೆಲಸ ಇತ್ತು, ನಾನು ಓದ್ ಬರ್ತೀನಿ. ಜಯಿ ನನ್ನ ಕ್ಷಮಿಸ್ಬಿಡ್ತೀಯಾ? ಏನೋ ಒಂಚೂರು ಮಿಸ್ ಆಗಿ ತಪ್ಪು ಮಾಡ್ಬಿಟ್ಟೆ, ನನ್ ಪ್ಲೀಸ್ ಕ್ಷಮಿಸ್ಬಿಡು ಪ್ಲೀಸ್. ಸರಿ ಆಯ್ತು, ಇದೇ ಲಾಸ್ಟು, ಇದೇ ಕೊನೆ. ಇನ್ನೇನಾರ ಈ ಬುದ್ಧಿ ತೋರಿಸಿದ್ರೆ ಮಾತ್ರ ನಾನು ಇನ್ನು ಸುಮ್ನೆ ಬಿಡಲ್ಲ. ಸರಿ ಆಯ್ತು, ಏನ್ ಅಡ್ಗೆ ಮಾಡಿದ್ಯಾ? ಬಾ ಊಟ ಮಾಡಕ್ ಹೋಗೋಣ. ಸರಿ ಆಯ್ತು, ಬನ್ನಿ ಹೋಗೋಣ. ನಿಮ್ಮನೇಲೂ ಇಂಥ ಜನ ಇರ್ತಾರ ಫ್ರೆಂಡ್? ಇದ್ರೆ ನಮಗೆ ಕಮೆಂಟ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಓಕೆನಾ? ಬಾಯ್.